ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಶಾರ್ಟ್ಕಟ್ ಕೀಗಳು ಇದು ಬಂದು MS ವರ್ಡ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಕೀಸ್ ಆಗಿರುತ್ತೆ. ಸೊ ಫಸ್ಟ್ ಬಂದು ಓಪನ್ ಫೈಲ್ ಅಥವಾ ಡಾಕ್ಯುಮೆಂಟ್ನ ನಾವು ಓಪನ್ ಮಾಡಬೇಕಂತ ಹೇಳಿದ್ರೆ ನಾವು Ctrl+Oನ ಹೊಡೆದ್ರೆ, ಸೊ ಶಾರ್ಟ್ಕಟ್ ಕೀಲಿ ನಾವು ಕೀಬೋರ್ಡ್ ಏನು ಯೂಸ್ ಮಾಡ್ತೀವಿ. ಸೊ ಅದ್ರಲ್ಲಿ Ctrl+Oನ ಹೊಡೆದ್ರೆ ನಮಗೆ ಫೈಲ್ ಓಪನ್ ಆಗ್ತಕ್ಕಂಥದ್ದು, ಫೈಲ್ ಅಥವಾ ಡಾಕ್ಯುಮೆಂಟ್ ಓಪನ್ ಆಗ್ತಕ್ಕಂಥದ್ದು. ನ್ಯೂ ಫೈಲ್ ಬೇಕಂತ ಹೇಳಿದ್ರೆ Ctrl+Nನ ಹೊಡಿಬೇಕು. ಸೇವ್ ಮಾಡಬೇಕಂತ ಹೇಳಿದ್ರೆ Ctrl+S ಹೊಡಿಬೇಕು ಅಥವಾ Shift+F12 ಹೊಡೆದ್ರೆ ನಾವು ಸೇವ್ನ ತೊಗೊಳ್ಬಹುದು. ಆ್ಯಂಡ್ ಸೇವ್ ಆ್ಯಸ್ ಮಾಡಬೇಕಂತ ಹೇಳಿದ್ರೆ F12 ತೊಗೊಳ್ಬೇಕಾಗುತ್ತೆ. ಕ್ಲೋಸ್ ಪ್ರಿವ್ಯೂ ಅಂತ ಹೇಳಿದಾಗ Ctrl+W ತೊಗೊಳ್ಬೇಕಾಗುತ್ತೆ. ಸೊ ಇದು ಬಂದು ಶಾರ್ಟ್ಕಟ್ ಕೀ ಬಂದು MS ವರ್ಡ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಿಂಟ್ ಪ್ರಿವ್ಯೂ ಬೇಕಂತ ಹೇಳಿದ್ರೆ Ctrl+F2 ಹೊಡಿಬೇಕು. ಪ್ರಿಂಟ್ ಬೇಕಂತ ಹೇಳಿದ್ರೆ Ctrl+P ಬೇಕು. ಓಕೆನಾ. ಸೊ ಪ್ರಿಂಟ್ ಅಂತ ಹೇಳಿದ್ರೆ Ctrl+P ತೊಗೊಳ್ಬೇಕಾಗುತ್ತೆ. ಪ್ರಿಂಟ್ ಪ್ರಿವ್ಯೂಗೆ ನಾವು Ctrl+F2 ತೊಗೊಳ್ಬೇಕಾಗುತ್ತೆ. ಹೆಲ್ಪ್ ಬೇಕಂತ ಹೇಳಿದ್ರೆ F1 ಹೊಡಿಬೇಕಾಗುತ್ತೆ. ಆ್ಯಂಡ್ ಸ್ಪೆಲ್ಲಿಂಗ್ ಅಥವಾ ಗ್ರಾಮರ್ ಚೆಕ್ ಮಾಡಬೇಕಂತ ಹೇಳಿದ್ರೆ F7 ಹೊಡಿಬೇಕು. ಸೊ ಇದು ಫಂಕ್ಷನ್ ಕೀ ಅಂತ ಹೇಳ್ತೀವಿ. ಆ್ಯಂಡ್ ಫೈಂಡ್ ಅಂತ ಕೊಟ್ಟಾಗ ನಾವು Ctrl+F ತೊಗೊಳ್ಬೇಕಾಗುತ್ತೆ ಫೈಂಡ್ಗೆ, ಶಾರ್ಟ್ಕಟ್ ಕೀ ಬಂದು. ಆ್ಯಂಡ್ ನೆಕ್ಸ್ಟ್ ಗೋ ಟು ಅಂತ ಬೇಕು ಅಂತ ಹೇಳಿದ್ರೆ ನಮಗೆ Ctrl+G ಹೊಡಿಬೇಕಾಗುತ್ತೆ. ಆ್ಯಂಡ್ ರೀಪ್ಲೇಸ್ಗೆ ಬಂದು Ctrl+H ಆಗಿರುತ್ತೆ. ಹ್ಯಾಂಡ್ ಬಂದು Ctrl+Z ತೊಗೊಳ್ಬೇಕಾಗುತ್ತೆ. ರೀಡ್ ಅಥವಾ ರಿಪೀಟ್ಗೆ Ctrl+Y ಶಾರ್ಟ್ಕಟ್ ಕೀನಾಗಿ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ಯಾನ್ಸಲ್ ಬಂದಾಗ ಎಸ್ಕೇಪ್ ಕೀನ ಒತ್ತಬೇಕಾಗುತ್ತೆ. ಆ್ಯಂಡ್ ಬಂದು ಕಟ್ ದ ಸಿಲೆಕ್ಟೆಡ್ ಐಟಮ್ಸ್, ನಮ್ಗೆ ಎಷ್ಟು ಬೇಕು ಅಲ್ಲಿ ಒಂದು ಫೋಲ್ಡರಲ್ಲಿ, ಸೊ ಅಷ್ಟು ಮಾತ್ರ ನಾವು ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ Ctrl+X ಹೊಡಿಬೇಕು. ಸೊ ಕಟ್ ಮಾಡ್ತಕ್ಕಂಥ ಒಂದು ಐಟಮ್ನ ನಾವು ಪೇಸ್ಟ್ ಮಾಡಬೇಕಂತ ಹೇಳಿದರೆ Ctrl+V ಯೂಸ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಬೇಕಂತ ಹೇಳಿದ್ರೆ ಡಿಲೀಟ್ ದ ಸಿಲೆಕ್ಟೆಡ್ ಐಟಮ್ ಅಂತ ಕೊಟ್ಟಾಗ ಡಿಲೀಟ್ನ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗ್ತಕ್ಕಂಥದ್ದು. ಆ್ಯಂಡ್ ರೀನೇಮ್ ದ ಸಿಲೆಕ್ಟೆಡ್ ಐಟಮ್ ಅಂತ ಹೇಳಿದಾಗ F2 ಫಂಕ್ಷನ್ ಕೀನ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ಲೋಸ್ ದ ಆ್ಯಕ್ಟಿವ್ ಐಟಮ್ ಆರ್ ಎಕ್ಸಿಟ್ ದ ಆ್ಯಕ್ಟಿವ್ ಪ್ರೋಗ್ರಾಮ್ ಅಂತ ಕೊಟ್ಟಾಗ Ctrl+F4 ನಾವು ಯೂಸ್ ಮಾಡ್ತಾ ಹೋಗ್ತೀವಿ. Ctrl+F4. ಆ್ಯಂಡ್ ನೆಕ್ಸ್ಟು ಸೈಕಲ್ ಥ್ರೂ ಸ್ಕ್ರೀನ್ ಎಲಿಮೆಂಟ್ಸ್ ಇನ್ ಎ ವಿಂಡೋ ಆರ್ ಆನ್ ದ ಡೆಸ್ಕ್ಟಾಪ್ ಬೇಕಂತ ಹೇಳಿದಾಗ F6 ಫಂಕ್ಷನ್ ಕೀನ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಡಿಸ್ಪ್ಲೇ ದ ಅಡ್ರೆಸ್ ಬಾರ್ ಲಿಸ್ಟ್ ಇನ್ ವಿಂಡೋ ಎಕ್ಸ್ಪ್ಲೋರಲ್ಲಿ ನಾವು F4 ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ F4 ಬಂದು ಇದು ಬಂದು ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಅಂತಲೂ ಹೇಳ್ತೀವಿ. ಯಾವುದಂತ ಹೇಳಿದ್ರೆ ಫಂಕ್ಷನ್ ಕೀನಲ್ಲಿ ಜನರಲ್ ಆಗಿ F4 ಬಂದು ನಮಗೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಬಟ್ MS ವರ್ಡ್ನಲ್ಲಿ ನೋಡ್ತಾ ಹೋದಾಗ F4 ಬಂದು ಡಿಸ್ಪ್ಲೇ ದ ಅಡ್ರೆಸ್ ಬಾರ್ ಲಿಸ್ಟ್ ಇನ್ ವಿಂಡೋ ಎಕ್ಸ್ಪ್ಲೋರರ್ ಆಗುತ್ತೆ. ಆ್ಯಂಡ್ ಆ್ಯಕ್ಟಿವ್ ದ ಮೆನು ಬಾರ್ ಇನ್ ದ ಆ್ಯಕ್ಟಿವ್ ಪ್ರೋಗ್ರಾಮಲ್ಲಿ ನಾವು F10 ಹೊಡಿಬೇಕಾಗುತ್ತೆ. ಸೊ F10 ಅಂತ ಹೇಳಿದಾಗ ಶೋ ಕೀ ಟಿಪ್ಸ್ ಅಂತಲೂ ಸಹ ಬರುತ್ತೆ. ಆ್ಯಂಡ್ F10 ಬಂದು ಆ್ಯಕ್ಟಿವೇಟ್ ದ ಮೆನು ಬಾರ್ ಇನ್ ದ ಆ್ಯಕ್ಟಿವ್ ಪ್ರೋಗ್ರಾಮ್ ಸಹ ಆಗ್ತಕ್ಕಂಥದ್ದು. ಆ್ಯಂಡ್ ರೀಫ್ರೆಶ್ ದ ಆಕ್ಟಿವ್ ವಿಂಡೋ ಬಂದು F5ಗೆ ನಾವು ಕೊಡಬೇಕಾಗುತ್ತೆ. F5 ಅಂತ ಹೇಳಿದಾಗ ಇಲ್ಲಿ ರೀಫ್ರೆಶ್ ದ ಆ್ಯಕ್ಟಿವ್ ವಿಂಡೋ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾನ್ಸಲ್ ದ ಕರೆಕ್ಟ್ ಟಾಸ್ಕ್ ಅಂತ ಹೇಳಿದಾಗ ಎಸ್ಕೇಪ್ ಕೀನ ಓದಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಬಂದು ವಿಂಡೋ ಕೀವರ್ಡ್ ಲೋಗೋ ಶಾರ್ಟ್ಕಟ್, ವಿಂಡೋಗೆ ಸಂಬಂಧಪಟ್ಟಂತೆ ಇದು ಲೋಗೋಗಳು ಶಾರ್ಟ್ಕಟ್ಟು. ಸೊ ಓಪನ್ ಆರ್ ಕ್ಲೋಸ್ ದ ಸ್ಟಾರ್ಟ್ ಮೆನು ಅಂತ ಕೊಟ್ಟಾಗ ವಿಂಡೋ ಲೋಗೋ ಕೀನ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಸ್ಪ್ಲೇ ದ ಡೆಸ್ಕ್ಟಾಪ್ಗೆ ಬಂದು Wind+D ಪ್ರೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಮಿನಿಮೈಸ್ ಆಲ್ ವಿಂಡೋನ ಮಿನಿಮೈಸ್ ಮಾಡಬೇಕಂತಂದರೆ Wind+M ಹೊಡಿಬೇಕು. ರೀನೇಮ್ ದ ಸಿಲೆಕ್ಟೆಡ್ ಐಟಮ್ ಬಂದಾಗ Shift+M ಹೊಡಿಬೇಕಾಗುತ್ತೆ. ಓಪನ್ ಕಂಪ್ಯೂಟರ್ ಮಾಡಬೇಕಂತಂದರೆ Wind+E. ಆ್ಯಂಡ್ ನೆಕ್ಸ್ಟ್ ಬಂದು ಸರ್ಚ್ ಫೈಲ್ ಫಾರ್ ಎ ಫೋಲ್ಡರ್ ಬಂದು Wind+F ಫೈಂಡ್ಗೆ. ಸರ್ಚ್ ಫಾರ್ ಕಂಪ್ಯೂಟರ್ ಆನ್ ಅ ನೆಟ್ವರ್ಕ್ ಬಂದು Ctrl+Wind+F ಬರುತ್ತೆ. ಆ್ಯಂಡ್ ಲಾಕ್ ಯುವರ್ ಕಂಪ್ಯೂಟರ್ ಆರ್ ಸ್ವಿಚ್ ಯೂಸರ್ ಅಂತ ಕೊಟ್ಟಾಗ Wind+L ಬರ್ತಕ್ಕಂಥದ್ದು. ಓಪನ್ ದ ರನ್ ಡೈಲಾಗ್ ಅಂತ ಹೇಳಿದಾಗ Wind+R ಅಂತಕ್ಕಂಥದ್ದು ಹೊಡಿಬೇಕಾಗುತ್ತೆ. ಸೈಕಲ್ ಥ್ರೂ ಸ್ಕ್ರೀನ್ ಎಲಿಮೆಂಟ್ ಇನ್ ವಿಂಡೋ ಆರ್ ಡೆಸ್ಕ್ಟಾಪ್ ಅಂದು Wind+T ನಾವು ಸೆಲೆಕ್ಟ್ ಹೊಡಿಬೇಕಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸೈಕಲ್ ಥ್ರೂ ಪ್ರೋಗ್ರಾಮ್ಸ್ ಆನ್ ದ ಟಾಸ್ಕ್ ಬಾರ್ ಬೈ ಯೂಸಿಂಗ್ ಆರೋ ಫ್ಲಿಪ್ 3Dಗೆ ನಾವು Wind+Tab ಹೊಡಿಬೇಕಾಗುತ್ತೆ. ಮ್ಯಾಕ್ಸಿಮೈಸ್ ದ ವಿಂಡೋ ಮ್ಯಾಕ್ಸಿಮೈಸ್ ಮಾಡಬೇಕಂದ್ರೆ Wind+Up ಆರೋ, ಮಿನಿಮೈಸ್ ದ ವಿಂಡೋ ಮಾಡಬೇಕಂದ್ರೆ Wind+Down ಆರೋನ ಹೊತ್ತಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫಾರ್ಮೇಟಿಂಗ್ಗೆ ಸಂಬಂಧಪಟ್ಟಂತೆ ಕಟ್ನ ನಾವು Ctrl+Z ಮಾಡ್ತಕ್ಕಂಥದ್ದು. ಕಾಪಿ ಬಂದು Ctrl+Z, ಪೇಸ್ಟ್ ಬಂದು Ctrl+V, ಆ್ಯಂಡ್ ಬಂದು Ctrl+Z, ರೀಡೋ ಬಂದು Ctrl+Y. ಆ್ಯಂಡ್ ನೆಕ್ಸ್ಟ್ ಲೆಫ್ಟ್ ಅಲೈನ್ಮೆಂಟ್ ಬಂದು Ctrl+L, ರೈಟ್ ಅಲೈನ್ಮೆಂಟ್ ಬಂದು Ctrl+R. ಡಿಲೀಟ್ ಪ್ರೀವಿಯಸ್ ವರ್ಡ್ ಅಂತ ಹೇಳಿದ್ರೆ Ctrl+Backspace ಹೊಡಿಬೇಕು. ಅಪ್ಲೈ ಬುಲೆಟೆಡ್ ಲಿಸ್ಟ್ ಅಂತ ಹೇಳಿದ್ರೆ Ctrl+Shift+L ಹೊಡಿಬೇಕು. ಬುಲೆಟ್ ಲಿಸ್ಟ್ ಬರಬೇಕಂತ ಹೇಳಿದ್ರೆ
ಫಾರ್ಮೆಟ್ ಪೇಸ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ವಿನ ಯೂಸ್ ಮಾಡಬೇಕು. ಫಾರ್ಮೆಟ್ ಕಾಪಿ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸಿನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೆಕ್ಸ್ಟ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಫಾಂಟ್ ಫೇಸ್ ಮಾಡಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ನ ಯೂಸ್ ಮಾಡಬೇಕು. ಫಾಂಟ್ ಸೈಜ್ನ ನಾವು ಜಾಸ್ತಿ ಕಮ್ಮಿ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಬಿನ ಯೂಸ್ ಮಾಡ್ತಕ್ಕಂಥದ್ದು. ಬೋಲ್ಡ್ಗೆ ಸಂಬಂಧಪಟ್ಟಂತೆ ಕಂಟ್ರೋಲ್ ಪ್ಲಸ್ ಬಿನ ಯೂಸ್ ಮಾಡಬೇಕು. ಇಟಾಲಿಕ್ಗೆ ಕಂಟ್ರೋಲ್ ಪ್ಲಸ್ ಐನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಅಂಡರ್ಲೈನ್ ಮಾಡಬೇಕಂತೇಳಿದ್ರೆ ಕಂಟ್ರೋಲ್ ಪ್ಲಸ್ ಯುನ ಯೂಸ್ ಮಾಡಬೇಕು. ಡಬಲ್ ಅಂಡರ್ಲೈನ್ ಬರಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಓನ ಯೂಸ್ ಮಾಡಬೇಕಾಗುತ್ತೆ. ವರ್ಡ್ ಅಂಡರ್ಲೈನ್ಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಬ್ಲ್ಯೂನ ಯೂಸ್ ಮಾಡಬೇಕು. ಚೇಂಜ್ ಕೇಸ್ ಅಂತ ಹೇಳಿದ್ರೆ ಶಿಫ್ಟ್ ಪ್ಲಸ್ F3ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಬ್ಸ್ಕ್ರಿಪ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ನ ಹೊಡಿಬೇಕು. ಸಬ್ಸ್ಕ್ರಿಪ್ಟಲ್ಲೇ ಇನ್ನೊಂದು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸಬಸ್ಕ್ರಿಪ್ಟ್ ಅಂತ ಕೊಟ್ಟಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್. ಆಲ್ ಕ್ಯಾಪ್ಸ್ ಅಂತ ಕೊಟ್ಟಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಟೇಬಲ್ಗೆ ಸಂಬಂಧಪಟ್ಟಂತೆ ಗೋ ಟು ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕಂತ ಹೇಳಿದಾಗ ಟ್ಯಾಬ್ನ ಯೂಸ್ ಮಾಡಬೇಕಾಗುತ್ತೆ. ಗೋ ಟು ಪ್ರೀವಿಯಸ್ ಸೆಲ್ ಅಂತ ಹೇಳಿದ್ರೆ ಶಿಫ್ಟ್ ಪ್ಲಸ್ ಟ್ಯಾಬ್ ಅಂತ ಹೇಳಿದ್ರೆ ಪ್ರೀವಿಯಸ್ ಸೆಲ್ಗೆ ಹೋಗ್ತಕ್ಕಂಥದ್ದು. ಗೋ ಟು ಬಿಗಿನಿಂಗ್ ಆಫ್ ದ ಸೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಹಾಲ್ಟ್ ಪ್ಲಸ್ ಪೇಜ್ ಅಪ್ನ ಹೊಡಿಬೇಕಾಗುತ್ತೆ. ಗೋ ಟು ಎಂಡ್ ಆಫ್ ದ ಸೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಆಲ್ಟ್ ಪ್ಲಸ್ ಪೇಜ್ ಡೌನ್ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಹೈಲೈಟ್ ಆಫ್ ದ ಬಿಗಿನಿಂಗ್ ಆಫ್ ದ ಸೆಲ್ ಅಂತ ಕೊಟ್ಟಾಗ ಹೈಲೈಟ್ ಆಫ್ ದ ಬಿಗಿನಿಂಗ್ ಆಫ್ ದ ಸೆಲ್ ಅಂತ ಹೇಳಿದ್ರೆ ಹಾಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಪೇಜ್ ಅಪ್ನ ನಾವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೈಲೈಟ್ ಆಫ್ ದ ಎಂಡ್ ಆಫ್ ದ ಸೆಲ್ ಬಂದು ಹಾಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಪೇಜ್ ಡೌನ್ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಗೋ ಟು ಬಿಗಿನಿಂಗ್ ರೋ ನೋಡಿ, ಇದು ರೋ ಇದೆ, ಇಲ್ಲಿ ಬಿಗಿನಿಂಗ್ ಸೆಲ್ ಅಂತ ಕೊಟ್ಟಿದ್ರು. ಗೋ ಟು ಬಿಗಿನಿಂಗ್ ಆಫ್ ದ ಸೆಲ್ಲು, ಇಲ್ಲಿ ಬಂದು ರೋನ ಕೊಟ್ಟಿದ್ದಾರೆ. ಸೊ ರೋ ಬಂದು ಹಾಲ್ಟ್ ಪ್ಲಸ್ ಹೋಮ್. ಗೋ ಟು ಹೆಂಡ್ ರೋ ಬಂದು ಹಾಲ್ಟ್ ಪ್ಲಸ್ ಎಂಡ್ ಆಗುತ್ತೆ. ಕಾಲಮ್ ಬ್ರೇಕ್ ಮಾಡಬೇಕಂತಿದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್ನ ಹೊಡಿಬೇಕಾಗುತ್ತೆ ನಾವು. ಆ್ಯಂಡ್ ಡಿಸ್ಪ್ಲೇ ಆ್ಯಂಡ್ ಯೂಸ್ ಆಫ್ ದ ವಿಂಡೋ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸ್ವಿಚ್ ಟು ದ ನೆಕ್ಸ್ಟ್ ವಿಂಡೋ ಅಂತ ಹೇಳಿದಾಗ ಹಾಲ್ಟ್ ಪ್ಲಸ್ ಟ್ಯಾಬ್ನ ಯೂಸ್ ಮಾಡಬೇಕು. ಸ್ವಿಚ್ ಟು ದ ಪ್ರೀವಿಯಸ್ ವಿಂಡೋ ಹೋಗ್ಬೇಕಂತ ಹೇಳಿದ್ರೆ ಹಾಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟ್ಯಾಬ್ನ ಯೂಸ್ ಮಾಡಬೇಕಾಗುತ್ತೆ ಶಾರ್ಟ್ಕಟ್ ಕೀಯಾಗಿ. ಆ್ಯಂಡ್ ರೀಸ್ಟೋರ್ ದ ಸೈಜ್ ಆಫ್ ದ ಆ್ಯಕ್ಟಿವ್ ವಿಂಡೋ ಆಫ್ಟರ್ ಯು ಮ್ಯಾಕ್ಸಿಮೈಸ್ ಇಟ್ ಅಂತ ಕೊಟ್ಟಾಗ ಆಲ್ಟ್ ಪ್ಲಸ್ F5ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ವೆನ್ ಮೋರ್ ದೆನ್ ಒನ್ ವಿಂಡೋ ಈಸ್ ಓಪನ್ ಸ್ವಿಚ್ ಟು ದ ನೆಕ್ಸ್ಟ್ ವಿಂಡೋಸ್ ಅಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ F6ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವಿಚ್ ಟು ದ ಪ್ರೀವಿಯಸ್ ವಿಂಡೋ ಇಟ್ ಮೀನ್ಸ್ ಪ್ರೀವಿಯಸ್ ವಿಂಡೋ ಸ್ವಿಚ್ ಮಾಡಬೇಕಂತ ಹೇಳಿದಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F6ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ವಿಚ್ ಟು ದ ಪ್ರೀವಿಯಸ್ ವಿಂಡೋ ಸ್ವಿಚ್ ಮಾಡಬೇಕಂತ ಹೇಳಿದಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F6ನ ಯೂಸ್ ಮಾಡಬೇಕು. ಆ್ಯಂಡ್ ಮ್ಯಾಕ್ಸಿಮೈಸ್ ಆರ್ ರೀಸ್ಟೋರ್ ಅ ಸೆಲೆಕ್ಟೆಡ್ ವಿಂಡೋ ಮಾಡಬೇಕಂತೇಳಿದ್ರೆ ಕಂಟ್ರೋಲ್ ಪ್ಲಸ್ F10ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಾಪಿ ಎ ಪಿಕ್ಚರ್ ಆಫ್ ದ ಸ್ಕ್ರೀನ್ ಟು ದ ಕ್ಲಿಪ್ಬೋರ್ಡ್ಗೆ ಪಿಕ್ಚರ್ನ ಕಾಪಿ ಮಾಡಬೇಕಂತೇಳಿದ್ರೆ ಪ್ರಿಂಟ್ ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಕಾಪಿ ಎ ಪಿಕ್ಚರ್ ಆಫ್ ದ ಸೆಲೆಕ್ಟೆಡ್ ವಿಂಡೋ ಟು ದ ಕ್ಲಿಪ್ಬೋರ್ಡ್. ಸೊ ಸೆಲೆಕ್ಟೆಡ್ ವಿಂಡೋ ಟು ದ ಕ್ಲಿಪ್ಬೋರ್ಡ್ ಅಂತ ಹೇಳಿದಾಗ ಹಾಲ್ಟ್ ಪ್ಲಸ್ ಪ್ರಿಂಟ್ ಸ್ಕ್ರೀನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕರ್ಸರ್ ಮೂಮೆಂಟಲ್ಲಿ ನಾವು ಏನು ಮಾಡಬೇಕು, ಸೆಲೆಕ್ಟ್ ದ ಎಂಟೈರ್ ಡಾಕ್ಯುಮೆಂಟ್ ಅಂತೇಳಿ ಎಲ್ಲ ಡಾಕ್ಯುಮೆಂಟ್ ನಾವು ಸೆಲೆಕ್ಟ್ ಮಾಡಬೇಕಂತೇಳಿ ಕಂಟ್ರೋಲ್ ಪ್ಲಸ್ ಆಲ್ ಮೀನ್ಸ್ ಆಲ್ನ ಹೊಡಿತಕ್ಕಂಥದ್ದು. ಕಂಟ್ರೋಲ್ ಪ್ಲಸ್ ಏನ ಹೊಡೆದ್ರೆ ಎಂಟೈರ್ ಆಲ್ ಡಾಕ್ಯುಮೆಂಟು ಸೆಲೆಕ್ಟ್ ಆಗ್ತಕ್ಕಂಥದ್ದು. ಗೋ ಟು ಬಿಗಿನಿಂಗ್ ಆಫ್ ದ ಲೈನ್ ಅಂತ ಹೇಳಿದ್ರೆ ಹೋಮ್ನ ಹೊಡಿಬೇಕು. ನಾವು ಫಸ್ಟ್ ಲೈನ್ಗೆ ಬಿಗಿನಿಂಗ್ ಲೈನ್ಗೆ ಹೋಗ್ಬೇಕಂತ ಹೇಳಿದ್ರೆ ಹೋಮ್ ಅಂತಕ್ಕಂಥದ್ದನ್ನ ಹೊಡಿಬೇಕಾಗುತ್ತೆ. ಆ್ಯಂಡ್ ಒನ್ ಕ್ಯಾರೆಕ್ಟರ್ ಆಫ್ ಲೆಫ್ಟ್ಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ಲೆಫ್ಟ್ ಆರೋ ಹೊಡಿಬೇಕು. ಒನ್ ಕ್ಯಾರೆಕ್ಟರ್ ಆಫ್ ರೈಟ್ಗೆ ಹೋಗ್ಬೇಕಂದ್ರೆ ರೈಟ್ ಆರೋನ ಹೊಡಿಬೇಕು. ಒನ್ ವರ್ಡ್ ಆಫ್ ದ ಲೆಫ್ಟ್ ಇಟ್ ಮೀನ್ಸ್ ಒಂದು ಮೇಲ್ಗಡೆ ಒನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಈಗ ಒಂದು ABC ಅಂತ ಇದೆಯಲ್ಲ, ಸೊ ಒಂದೊಂದು ಕ್ಯಾರೆಕ್ಟರ್ ಜಂಪ್ ಆಗಬೇಕಂದ್ರೆ ರೈಟ್ ಆರೋ ಹೊಡಿಬೇಕು. ಈ ವರ್ಡಿಂದ ಈ ವರ್ಡ್ಗೆ ಕರ್ಸನ್ ಮೂವ್ ಆಗಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಆರೋನ ಹೊಡಿತಕ್ಕಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಬಂದು ಒಂದೊಂದು ಸಿಂಗಲ್ ಡಿಜಿಟ್ಗೆ ಜಂಪ್ ಆಗ್ತಕ್ಕಂಥದ್ದು. ಸೊ ಇದು ವರ್ಡ್ ಅಂತ ಹೇಳಿದ್ರೆ ವರ್ಡಿಂದ ವರ್ಡ್ಗೆ ಜಂಪ್ ಆಗ್ತಕ್ಕಂಥದ್ದು ಕರ್ಸನ್ನು. ನೆಕ್ಸ್ಟ್ ಒನ್ ವರ್ಡ್ ಆಫ್ ದ ರೈಟ್ ಬರಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ರೈಟ್ ಆರೋನ ಬಟನ್ನ ಕ್ಲಿಕ್ ಮಾಡಬೇಕು. ಅಪ್ ಒನ್ ಲೈನ್ ಅಂತ ಹೇಳಿದ್ರೆ ಅಪ್ ಆರೋ, ಡೌನ್ ಒನ್ ಲೈನ್ ಅಂದರೆ ಡೌನ್ ಆರೋನ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ ಒನ್ ಸ್ಕ್ರೀನ್ ಅಂತ ಕೇಳಿದಾಗ ಪೇಜ್ ಅಪ್ನ ಹೊಡಿಬೇಕು. ಡೌನ್ ಒನ್ ಸ್ಕ್ರೀನ್ ಅಂತ ಹೇಳಿದಾಗ ಪೇಜ್ ಡೌನ್ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟು ದ ಬಿಗಿನಿಂಗ್ಸ್ ಆಫ್ ಅ ಡಾಕ್ಯುಮೆಂಟ್ ಬಿಗಿನಿಂಗ್ಗೆ ಹೋಗ್ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಹೋಮ್ನ ಹೊಡಿಬೇಕು. ಟು ದ ಎಂಡ್ ಆಫ್ ದ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಎಂಡ್ ಅಂತಕ್ಕಂಥದ್ದು. ಟು ದ ಟಾಪ್ ಆಫ್ ದ ಪ್ರೀವಿಯಸ್ ಪೇಜ್ ಇಂದಿನ ಟಾಪ್ಗೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಪೇಜ್ ಅಪ್ನ ಹೊಡಿತಕ್ಕಂಥದ್ದು. ಟು ದ ಟಾಪ್ ಆಫ್ ದ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಂತಿದ್ದ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್ಗೆ ಹೋಗ್ತಕ್ಕಂಥದ್ದು. ಸೊ ಇಷ್ಟು ಒಂದು MS ವರ್ಡ್ಗೆ ಸಂಬಂಧಪಟ್ಟಂಥ ಕೆಲವೊಂದು
ಕೀವರ್ಡ್ಸ್ಗಳಂತ ಹೇಳ್ಬೋದು. ಇದರಿಂದ ತುಂಬ ಬರ್ತಾ ಹೋಗ್ತದೆ. Ctrl+1, Ctrl+2, Ctrl+3 ಅಂತ ಬರುತ್ತೆ. ಸೊ ಆ ಥರ ಬರುತ್ತೆ ಅಂತ ಹೇಳಿದ್ರೆ ಸಾಲಲ್ಲಿ ನೆಕ್ಸ್ಟ್ 2 ಸಾಲು 3 ಸಾಲು ಗ್ಯಾಪ್ನ ಕೊಡ್ತಕ್ಕಂಥದ್ದು ಸಹ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಬಂದು MS ವರ್ಡ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಕೀಸ್ಗಳಾಗಿರುತ್ತೆ.